ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಪಿಂಕ್ ಮತ್ತು ಮೆರೂನ್ ಕಲರ್ ಸ್ಯಾರಿಗೆ ಯಾವ ಥರ ಕುಚ್ಚು ಹಾಕೋದು ಅಂತ ನೋಡೋಣ ಬನ್ನಿ. ನಾನು ಇದು 7 strands ಆಫ್ ಥ್ರೆಡ್ ತೊಗೊಂಡಿದ್ದೀನಿ. 7 ಎಳೆ ದಾರ. ಸಿಂಪಲಾಗಿ ಈ ಥರ ಫ್ಲವರ್ ಡಿಸೈನ್ ಯಾವ ಥರ ಮಾಡೋದು ಅಂತ ನೋಡೋಣ. ಸೊ ಸ್ಯಾರಿಗೆ ಈ ಥರ ಫ್ಲವರ್ ಇರೋದ್ರಿಂದ ನಾನು ಈ ಥರ ಹಾಕ್ತಿದ್ದೀನಿ. ನೋಡಿ, ಸ್ಟಿಫಾಗಿ ಚೆನ್ನಾಗಿ ಕಾಣುತ್ತೆ. ಸೊ ಇಲ್ಲಿ ನಾನು 3 ಫ್ಲವರು, ಫಸ್ಟು ನೋಡಿ ನಾನು 4 ಚೈನು ಪ್ಲಸ್ ಒಂದು ಸ್ಮಾಲ್ ಬೀಡು ಮತ್ತು ಒಂದು ಫ್ಲವರು ಈ ಥರ ಮಾಡ್ಕೊಂಡು ಬಂದಿದ್ದೀನಿ. 3 ಫ್ಲವರು, ಆಮೇಲೆ ನಾನು 3 ಕುಚ್ಚು ಆ ಥರ. ಸೊ ಸ್ಟಾರ್ಟಿಂಗಲ್ಲಿ ನಾನು ಯಾವ ಥರ ತೊಗೊಂಡಿದ್ದೀನಿ ಅಂತ ನೋಡಿ, ಈಗಿಂದ ಸ್ಟಾರ್ಟ್ ಮಾಡ್ತೀನಿ. ಫಸ್ಟು ನಾನು 2 ಲಾಕ್ ಮಾಡ್ತೀನಿ, ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಬಟ್ ಇಲ್ಲಿ ಮಾತ್ರ ನಾನು ಸಿಂಗಲ್ ಲಾಕಿಂದ ಯಾವ ಥರ ಮಾಡೋದು ಅಂತ ತೋರಿಸ್ತಿದ್ದೀನಿ. ನೋಡಿ, ಇಲ್ಲಿ 2 ಲಾಕ್ಸ್ ಮಾಡಬೇಕು ಫಸ್ಟು ನೀವು. ನಾನಿಲ್ಲಿ ಒಂದೇ ಒಂದು ಲಾಕ್ ಮಾಡಿದ್ದೀನಿ ನೋಡಿ. ನೆಕ್ಸ್ಟು ಇಲ್ಲಿದೆಯಲ್ಲ, ಚೈನ್ ಹಾಕಬೇಕು. 4 ಚೈನ್ಸ್, 1 2 3 ಆ್ಯಂಡ್ 4 ಚೈನ್ಸ್ ಹಾಕಿ ನೀವು 5 ಚೈನ್ಸ್ ಹಾಕಿ ನೀವು ಎಲ್ಲಿಗೆ ಬರುತ್ತೆ ಅಲ್ಲಿ ನೀವು ಲಾಕ್ ಮಾಡಿ. ಇದು ಕುಚ್ಚಿಗೆ. ಸೊ ಲಾಸ್ಟಲ್ಲಿ ನಾನು ಕುಚ್ಚು ಥರ ಮಾಡಿದ್ದೀನಲ್ಲ, ಕುಚ್ಚಿಗೆ ಸ್ಪೇಸ್ ಬಿಟ್ಟಿದ್ದೀನಿ ಫಾರ್ ದ ಕುಚ್. ಸೊ 5 ಚೈನ್ ಪ್ಲಸ್ ಲಾಕ್. ಸೊ ಇದಾದಮೇಲೆ ನಾನು ಬೀಡು ತೊಗೊತಿದ್ದೀನಿ, ಸ್ಮಾಲ್ ಬೀಡು. ಫಸ್ಟು ನೀಡಲ್ ಒಳಗಡೆ ಇನ್ಸರ್ಟ್ ಮಾಡಿ, ನೆಕ್ಸ್ಟು ಈ ಥರ ಲೂಪ್ಗೆ ಇನ್ಸರ್ಟ್ ಮಾಡಿ ಒಳಗೆ ಸೇರಿಸಿ ಒಂದು ಲಾಕ್. ಸೊ ಇದಾದಮೇಲೆ ಸೇಮ್ ಇದು ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡಿ. ನೋಡಿ ಈ ಥರ. ನೆಕ್ಸ್ಟ್ ಇಲ್ಲಿ ಅಪ್ರಾಕ್ಸಿಮೇಟ್ಲಿ 25 ಬೀಡ್ಸ್ ತೊಗೊಳ್ಬೇಕು, ದಪ್ಪದು. ನಾನಿಲ್ಲಿ ಪೊಣಿಸ್ಕೊಂಡಿದ್ದೀನಿ. ಒಂದು ಬೀಡ್ ತೊಗೊಳ್ಳೋಣ. ಸೊ ಒಂದು ಬೀಡ್ ತೊಗೊಂಡು ಈ ಥರ ಲಾಕ್ ಹಾಕೋಣ. ಸೊ ಒಂದು ಲಾಕ್ ಹಾಕಿದ್ಮೇಲೆ 1 2 3 4 5 ಚೈನ್ಸ್. ಸೊ 5 ಚೈನ್ಸ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಈಗ ನಾನು ದಾರ ಒಳಗಡೆಯಿಂದ ತೊಗೊಂಡು ಈ ದಾರಾನ ಈ ಥರ ನೋಡಿ ಒಳಗಡೆಯಿಂದ ತೊಗೊಂಡು ಸ್ಟಿಫಾಗಿ ಇಟ್ಕೊಳ್ಳಿ. ಈ ಥರ ತೊಗೊಂಡು ಇಲ್ಲಿದೆಯಲ್ಲ, ಇಲ್ಲಿ ಒಂದು ಈ ಥರ ಹೇಳ್ಕೊತಿದ್ದೀನಿ. ಸೊ 2ನ ಒಂದು ಮಾಡೋದು ಗೊತ್ತಿದೆ ನಿಮಗೆ. ಈ ಥರನೇ ಒಂದಾಯಿತು, 2. ಇದನ್ನು ಟೈಟ್ ಮಾಡ್ಕೊಳ್ಳಿ. 2 3 4 5 6 7 8 9 10 11 ಆ್ಯಂಡ್ 12. ನೋಡಿ, 5 ಚೈನ್ಗೆ ಒಂದು 12 ಅಷ್ಟು ತೊಗೊಬೇಕು. ಮತ್ತು ಇದನ್ನು ಲೂಪು ಒಳಗಡೆ ಇನ್ಸೈಡ್ ತೊಗೊಳ್ಬೇಕು. ಯಾವ ಥರ ಅಂದರೆ, ಫಸ್ಟು ನಾವು ಇದನ್ನು ದಾರಾನ ಲೂಸ್ ಬಿಡೋಣ. ಈ ಥರ ಇಟ್ಕೊಂಡು ಇಲ್ಲಿದೆಯಲ್ಲ, ಇದನ್ನು ಸ್ವಲ್ಪ ಟೈಟ್ ಮಾಡಿ, ಇದಿದೆಯಲ್ಲ ಇದನ್ನು ಈ ಥರ ಎಳ್ಕೊಳ್ಳೋಣ ಅಷ್ಟೇ. ನೋಡಿ, ಫಸ್ಟು 1 ಟೈಮ್ ಕಷ್ಟ ಅನಿಸ್ಬೋದು, ಆದರೆ ಸೆಕೆಂಡ್ ಟೈಮಿಂದ ಈಸಿ ಆಗುತ್ತೆ. ಸೊ ಇಲ್ಲಿದೆಯಲ್ಲ, ಇದು ನೋಡಿ ಒಂದು ದಾರ ಹೆಚ್ಚು ಕಮ್ಮಿ ಬಂದಿದೆ. ಸೊ ಅದಕ್ಕೆ ನಾನು ಫಸ್ಟಿಂದ ತೊಗೊತಿದ್ದೀನಿ ಲೂಪು. ನೋಡಿ ಇಲ್ಲಿದೆಯಲ್ಲ, ಕಂಪ್ಲೀಟಾಗಿ ಬಂದಿದೆ. ಸೊ ಇಲ್ಲಿ ನಾವು ಈ ಥರನೇ ಇಟ್ಕೊಬೇಕು. ದಾರ ಇಲ್ಲಿ ಪಕ್ಕ ದಾರಲ್ಲೇ ನಾವು ಒಳಗಡೆ ಈ ದಾರದ ಪಕ್ಕ ಹೋಗಿ ಈ ಥರ ಲಾಕ್ ಮಾಡಬೇಕು.
ನೋಡಿ, ಇದು ಒಂದು ಪೆಟಲ್ ಥರ ಬಂದಿದೆ. ಸೊ ಆಮೇಲೆ 1 2 3 4 5 ಕಾಣಿಸ್ತಿದೆಯಾ? ಸೊ 5. ಸೊ ಇದೇ ರೀತಿ ಮತ್ತೆ ತಗೊಳ್ಳಿ, ದಾರ ಹೀಗೆ ಇಟ್ಕೊಂಡು ಸ್ವಲ್ಪ ಹಿಂಗೆ ಟೈಟ್ ಮಾಡಿ. ಸೊ 1 ಆಯಿತು. ಸ್ವಲ್ಪ ಲೂಸ್ ಬಿಟ್ಟರು ಇದು ಚೇಂಜ್ ಆಗುತ್ತೆ ನೋಡಿ. ಅದಕ್ಕೆ ನಾವು ಲೂಸ್ ಬಿಡೋದು ಬೇಡ. 2 3 ಫಸ್ಟು ಮಾತ್ರ ಕಷ್ಟ ಆಗುತ್ತೆ, ಬಟ್ ನೆಕ್ಸ್ಟಿಂದ ಈಸಿ ಆಗುತ್ತೆ. ಅದರಲ್ಲೂ ನಾನು ಚೆನ್ನಾಗಿ ಬರಲಿ ಅಂತ ನಾನು 7 ಎಳೆ ದಾರ ತೊಗೊಂಡಿದ್ದೀನಿ, ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಅನಿಸ್ತಿದೆ. One, 2, 3, 4, 5, 6, 7, 8, 9, 10, 11 and 12. 12 ಆಯಿತು. ಈಗ ನೆಕ್ಸ್ಟು ಸೇಮ್ ಈ ಥರ ದಾರ ಇಟ್ಕೊಂಡು ಈ ಥರ ಹೇಳ್ಕೊಳ್ಳಿ ನೋಡಿ, ಈಸಿಯಾಗಿ ಬಂತು. ಇದನ್ನು ಇಲ್ಲಿದೆಯಲ್ಲ ಪಕ್ಕ, ಇದರ ಪಕ್ಕ ಇದೇ ರೀತಿಯಾಗಿ ಹಿಂಗೆ ತೊಗೊಬೇಕು. ಇಲ್ಲಿ ಎಷ್ಟು ನೀಟಾಗಿ ಪೆಟಲ್ಸ್ ಬಂತು ಕಾಣಿಸ್ತಿದೆ ಅಲ್ಲ. ಸೊ ಇದೇ ಥರ ಇನ್ನೊಂದು ಪೆಟಲ್ಸ್ ಮಾಡೋಣ. ಸೊ ಟೈಟ್ ಮಾಡ್ಕೊಳ್ಳಿ, ಅವಾಗೆ ಸ್ಟಿಫಾಗಿ ಬರುತ್ತೆ. 4 5. ಸೊ ಸೇಮ್ one, 2, 3, 4, 5, 6, 7, 8, 9, 10, 11 and lastly 12. ಇಷ್ಟು ಈಸಿ. ಸೊ ಇದನ್ನು ಪಕ್ಕ ಇಲ್ಲೆಲ್ಲ ಹಾಕ್ಕೊಳ್ಬೇಕು. ಸೊ ನೋಡಿ, ನೀಟಾಗಿ ಈ ಥರ ಪೆಟಲ್ಸ್ ಬಂದಿದೆ. ಸೊ ಇಲ್ಲಿ ಬೇಕಂದರೆ ಇನ್ನೊಂದು ಲಾಕ್ ಹಾಕ್ಕೊಳ್ಳೋಣ, ಸ್ಟಿಫಾಗಿ ಬರುತ್ತೆ ಅಷ್ಟೇ. ಸೊ ಇಲ್ಲಿಂದ ಇದೆಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಒಂದು ಸಿಂಗಲ್ ಲಾಕ್. ಸೊ ಇದಾದಮೇಲೆ ಈಗ ಇನ್ನೊಂದು ಬೀಡು, ಸ್ಮಾಲ್ ಬೀಡು. ಸೊ ಎಲ್ಲಿ ಬರುತ್ತೆ
ಅಲ್ಲಿ ಲಾಕ್ ಮಾಡೋಣ. ನಾವಿಲ್ಲಿ ಗ್ಯಾಪ್ ಮಾಡಿದ್ದೀವಲ್ಲ, ಗ್ಯಾಪ್ ಇಲ್ಲಿ ಬರೀ 4 ಚೈನ್ ಮಾಡಿದ್ದೀವಿ ನೋಡಿ. 4 ಚೈನ್ಗೆ ನೀಟಾಗಿ ಅದು ಪಕ್ಕ ಫ್ಲವರ್ ಬಂದಂಗಿದೆ. ಸೊ ಇಲ್ಲಿ ಮಾತ್ರ 3 ಕುಚ್ಚು ಹಾಕ್ತೀವಿ. ಸೊ ಈಗ 1 2 3 ಆ್ಯಂಡ್ 4 ಚೈನ್ ನೋಡಿ. 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋಣ. ಸೊ ಸೇಮ್ ಈಗ ಇನ್ನೊಂದು ಸಿಂಗಲ್ ಬೀಡು, ಸ್ಮಾಲ್ ಬೀಡು ನೋಡಿ, ಈ ಥರ ಇನ್ಸರ್ಟ್ ಮಾಡಿ ಈ ಥರ ಹಾಕೋಣ. ಸೊ ನೋಡಿ ಈ ಥರ ಹಾಕ್ಬಿಟ್ಟು ಇದು ಎಲ್ಲಿ ಬರುತ್ತೆ ಅಲ್ಲಿ ಒಂದು ಲಾಕು. ಮತ್ತು ಈಗ ದೊಡ್ಡದು ನಾವು ದಾರದಲ್ಲಿ ಪೋಣಿಸಿದ್ದೀವಲ್ಲ ಬೀಡು, ಅದನ್ನು ಈ ಥರ ತೊಗೊಳ್ಳೋಣ ಮತ್ತು ಲಾಕ್ ಮಾಡೋಣ. ಮತ್ತು ಇದು ಲಾಕ್ ಆದಮೇಲೆ ಸೇಮ್ ಪ್ರೊಸೀಜರ್ ಫಾಲೋ ಮಾಡೋಣ. ಸೊ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ವೀಡಿಯೋ ನೋಟಿಫಿಕೇಷನ್ಸ್ ಮೂಲಕ ನಿಮ್ಗೆ ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಈಗ ಲಾಸ್ಟಲ್ಲಿ ಯಾವ ಥರ ಕಾಣುತ್ತೆ ಅಂತ ಕುಚ್ಚು ಕಟ್ಟಿ ತೋರಿಸ್ತೀನಿ ನೋಡಿ. ಸೊ ನೋಡಿ, ಇದು ಸ್ವಲ್ಪ ಈ ಥರ ಟರ್ನ್ ಆಗಿಬಿಡುತ್ತೆ ಈ ಥರ. ಸೊ ಸ್ಟಿಫಾಗಿ ನೆಲಕ್ಕೋಸ್ಕರ ನೋಡಿ ಇದಕ್ಕೆಲ್ಲ ಗಮ್ ಹಾಕಿದ್ದೀನಿ 3 ಸೈಡ್ಸು ನೋಡಿ. ಇದೆಷ್ಟು ಸ್ಟಿಫಾಗಿದೆ ಅಂದರೆ ಒಣಗಿದ ಮೇಲೆ ಇದು ಎಷ್ಟು ನೀಟಾಗಿ ಕಾಣುತ್ತೆ, ಸ್ಟಿಫ್ ಆಗಿಬಿಡುತ್ತೆ ನೋಡಿ. ನೋಡಿ ಕೊನೆಯದಾಗಿ ಕುಚ್ಚು ಹಾಕಿದ್ರೆ ಈ ರೀತಿ ಕಾಣುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಹೊಸ ಥರ ಬಂದಿದೆ. ಸೊ ನಿಮಗಿದಿಷ್ಟ ಆದರೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಇಲ್ಲಿ ಅಪ್ರಾಕ್ಸಿಮೇಟ್ಲಿ ನಾನು 132 ಸ್ಟ್ರ್ಯಾಂಡ್ಸ್ ಆಫ್ ಥ್ರೆಡ್ ಯೂಸ್ ಆಗಿದೆ, 3 ಫ್ಲವರ್ ಮತ್ತು 3 ಕುಚ್ ಸೀಕ್ವೆನ್ಸ್ಗೋಸ್ಕರ. ಮತ್ತು ಇಲ್ಲಿ ಬಿಗ್ ಬೀಡ್ಸು, ದಪ್ಪ ಬೀಡ್ಸ್ ನಾನು ಪೋಣಿಸ್ಕೊಂಡಿದ್ದೀನಲ್ಲ ದಾರಕ್ಕೆ, ಅದೊಂದು 25 ತನಕ ಯೂಸ್ ಆಯಿತು. ಮತ್ತು ಸ್ಮಾಲ್ ಬೀಡ್ಸು ಒಂದು 80 ಅಪ್ರಾಕ್ಸಿಮೇಟ್ಲಿ ಯೂಸ್ ಆಗಿದೆ. ಸೊ ಇದು ನಿಮಗೆ ಫೈನಲಾಗಿ ಇದು ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ, ಸ್ಟಿಫಾಗಿ ಕುತ್ಕೊಳ್ಳುತ್ತೆ. ಈ ಥರ ನೀವು ಸಿಂಪಲಾಗಿ ಯಾವ ಸ್ಯಾರಿಗಾದರೂ ಹಾಕ್ಕೊಳ್ಬೋದು. ಕಲರ್ ಕಾಂಬಿನೇಷನ್ ಇನ್ನು ಡಾರ್ಕ್ ಆ್ಯಂಡ್ ಲೈಟ್ ಇದ್ದರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಮುಂದಿನ ವೀಡಿಯೋಸ್ ನೋಟಿಫಿಕೇಷನ್ಸ್ ಮೂಲಕ ನಿಮಗೆ ತಲುಪುತ್ತೆ.